ನಿಮ್ಮ ಹೆಸರೇನಕ್ಕ? ಶಿಲ್ಪ. ಶಿಲ್ಪ, ಏನ್ ಮಾಡ್ತಾ ಇದ್ದೀರಾ ನೀವು? ಸಾಫ್ಟ್ವೇರ್ ಕಂಪನಿ. ಏನು? ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತೀನಿ. ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತೀರಾ? ಓಕೆ ಅಕ್ಕ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಜಾಸ್ತಿ ಸುಳ್ಳು ಹೇಳೋದು ಯಾರು, ಹೆಣ್ಮಕ್ಳ ಗಂಡ್ಮಕ್ಳ? ಹೆಣ್ಮಕ್ಳು ಹೇಳ್ತಾರೆ, ಗಂಡ್ಮಕ್ಳು ಹೇಳ್ತಾರೆ. ಜಾಸ್ತಿ ಹೇಳೋದು ಯಾರು? ಜಾಸ್ತಿ ಗಂಡ್ಮಕ್ಳು ಹೇಳೋದು. ಓ ಯಪ್ಪ, ಎಲ್ಲ ಸೇರ್ಕೊಂಡು ಒಂದು ಸಂಘನೇ ರೆಡಿ ಮಾಡ್ಬಿಟ್ಟವ್ರಲ್ಲಪ್ಪ. ಸರಿ, ಓಕೆ. ಜಾಸ್ತಿ ಗಂಡ್ಮಕ್ಳ? ಅದಂಗೆ ನೀವು ಹೇಳೋದೇ ಅಲ್ವಾ? ನಾವು ಹೇಳ್ತೀವಿ ಅಂದ್ರೆ ಏನಮ್ ಪ್ರಾಬ್ಲಮ್ ಇದ್ರೆ ಅಷ್ಟೇ ಹೇಳೋದು. ಅಷ್ಟೇ. ಅವರು ಜೆಂಟ್ಸ್ ಅಂತ ಅಂದ್ರೆ ಪ್ರಾಬ್ಲಮ್ ಇರ್ಲಿ ಬಿಡ್ಲಿ ಗಂಡ್ಮಕ್ಳನ್ನ ಜಾಸ್ತಿ ಹೇಳೋದು. ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಗಂಡ್ಮಕ್ಳು, ಹೆಣ್ಮಕ್ಳು ಹೇಳೋದೇ ಇಲ್ಲ. ಅಯ್ಯೋ ಹೆಣ್ಮಕ್ಳು ಪಾಪ, ಹೇಳ್ತಾರೆ. ಪಾಪ ಹೆಣ್ಮಕ್ಳೆಲ್ಲ ಒಳ್ಳೆಯವ್ರೆ. ಹೆಣ್ಮಕ್ಳು ಒಳ್ಳೆಯವ್ರು ಅಂತಲ್ಲ. ಹೆಣ್ಮಕ್ಳು ಒಳ್ಳೆಯವರು, ನಿಜ. ನಾನು ಹೇಳ್ತಾ ಇದ್ದೀನಲ್ಲ, ಮತ್ತೆ ನೀವು ನಿಜ ಹೇಳ್ತಿರೋದ್ರೆ ಹೆಣ್ಮಕ್ಳು ಒಳ್ಳೆಯವ್ರು ಅಂತಾನೆ ಅಲ್ವಾ? ಓಕೆ. ಸೊ ಹಂಗಾರೆ ಜಾಸ್ತಿ ಗಂಡ್ಮಕ್ಳು ಸುಳ್ಳು ಹೇಳ್ತಾರೆ ನೋಡಿ. ನಾವು ಸುಳ್ಳು ಹೇಳೋರು, ನೀವು ನಿಜ ಹೇಳೋರು. ನಾವು ಸುಳ್ಳನ್ನು ಹೇಳ್ತೀವಿ, ಹೇಳ್ಬೇಕಾರೆ ಹೇಳ್ಬೇಕು, ಅದೇ ಜಾಸ್ತಿ ಸುಳ್ಳು ಹೇಳಕ್ ಜಾಸ್ತಿ ಹೋಗ್ಬಾರ್ದು. ಸುಳ್ಳು ಹೇಳಕ್ ಹೋಗ್ಬಾರ್ದು. ಬಟ್ ಜಾಸ್ತಿ ಹೇಳೋದು ಯಾರು ಹಂಗಾರೆ? ಗಂಡ್ಮಕ್ಳು ಹೇಳೋದು ಗಂಡ್ಮಕ್ಳೇ? ಜಾಸ್ತಿನಾ? ಸೂಪರ್, ಒಟ್ಟು ಕಡೆಯವ್ರಿಗೂ ಬಿಡ್ಲಿಲ್ಲ. ಓಕೆ ರೀ, ಥ್ಯಾಂಕ್ ಯು. ಅಲ್ವಾ? ಹೇಳಿ. ಅಣ್ಣ ನಮಸ್ತೆ. ನಮಸ್ತೆ ಸರ್. ಅಣ್ಣ ತಮ್ಮ ಹೆಸರು? ಶಿವಪ್ಪ ಅಂತ. ನೀವೇನ್ ಮಾಡ್ತಾ ಇದ್ರ ಅಣ್ಣ? ಹೂನ್ ವ್ಯಾಪಾರ ಮಾಡ್ತಾ ಹೂವಿನ ಇದ್ದೀನಿ ವ್ಯಾಪಾರನ? ಓಕೆ ಅಣ್ಣ, ನಿಮ್ ಪ್ರಕಾರ ಸುಳ್ಳು ಹೇಳೋದು ಜಾಸ್ತಿ ಯಾರು, ಹೆಣ್ಣು ಮಕ್ಳ ಗಂಡು ಮಕ್ಳ? ಸರ್. ಇಬ್ರು ಸರಿ ಸಮಾನಾಗಿದೆ. ಈಗ ಹೆಣ್ಮಕ್ಳು ಜಾಸ್ತಿ ಆಗಿದೆ ಸುಳ್ಳು ಹೇಳೋದು ಯಾಕಣ್ಣ ಹಂಗೆ? ಹೌದಣ್ಣ. ಗಂಡು ಮಕ್ಳೆಲ್ಲ ಮೋಸ ಹೋಗ್ತಾರಲ್ಲ, ಅದಕ್ಕೆ ಹೆಣ್ಮಕ್ಳು ಜಾಸ್ತಿ ಹೋಗ್ತಾರೆ. ಅವರೇ ಮೋಸ ಹೋಗ್ತಾರೆ, ಅದಕ್ಕೆ ಜಾಸ್ತಿ ಹೆಣ್ಮಕ್ಳು ಹೇಳ್ತಾರೆ. ಸುಳ್ಳು ಹೇಳೋದು ಜಾಸ್ತಿ ಹೆಣ್ಮಕ್ಳು, ಗಂಡು ಮಕ್ಳು ಹೇಳಲ್ಲ ಅಂತೀರಾ? ಹೇಳ್ತಾರೆ. ಇಬ್ರು ಸರಿ ಸಮಾನಾಗಿದೆ. ಸಮಯ ಸಂದರ್ಭ ನೋಡಿ ಯಾರು ಜಾಸ್ತಿ ಹೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ ಪ್ರಕಾರ ಜಾಸ್ತಿ ಯಾರಣ್ಣ? ಜಾಸ್ತಿ ಅಂತಾರೆ ಈಗ ತಕ್ಷಣಕ್ಕೆ ಹೆಣ್ಮಕ್ಳು ಜಾಸ್ತಿ ಇದೆ. ಜಾಸ್ತಿ ಇದೆ. ಗಂಡು ಮಕ್ಳು ಹೇಳಲ್ಲ ಅಂತೀರಾ? ಹೇಳ್ತಾರೆ ಅಂತ ಹೇಳ್ನಲ್ಲ, ಸಮಯಕ್ಕೆ ತಕ್ಕನಾಗೆ ತಕ್ಕಂಗೆ. ಸಮಯಕ್ಕೆ ತಕ್ಕನಾಗೆ ಅನುಭವಿಸ್ಕೊಳ್ತಾರೆ. ಹಾಗೇನೆ ಸೊ ಹಂಗೆ ಸಮಯಕ್ಕೆ ತಕ್ಕನಾಗೆ ಗಂಡು ಮಕ್ಳು ಸಮಯಕ್ಕೆ ತಕ್ಕಂಗೆ ಹೇಳ್ತಾರೆ, ಸಮಯಕ್ಕೆ ತಕ್ಕನಂಗೆ ಉಪಯೋಗಿಸ್ಕೊಳ್ತಾರೆ. ಅವರು ಈ ತಕ್ಷಣಕ್ಕೆ ಏನಪ್ಪಾ ಅಂದ್ರೆ ಪಟ್ ಅಂತ ಹೇಳುವಂತಾರೆ ಹೆಣ್ಮಕ್ಳು ಜಾಸ್ತಿ. ಹೆಣ್ಮಕ್ಳು ತಪ್ಪಂತ ಹೇಳ್ಬಿಡ್ತಾರೆ, ಸುಳ್ಳು ಹೇಳ್ಬಿಡ್ತಾರೆ. ಸರಿ ಅಣ್ಣ, ಓಕೆ ಅಣ್ಣ. ಓಕೆ Thank you ಸರ್. ಅಣ್ಣ, thank you ಅಣ್ಣ. ಕಾಮಿಡಿ ಪ್ರೋಗ್ರಾಮ್ ಅಷ್ಟೇ. ಅಕ್ಕ ನಮಸ್ಕಾರ. ಅಕ್ಕ ಅಕ್ಕ ನಮಸ್ತೆ. ಗೊತ್ತಾಗಲ್ಲ ಸಮಿ. ಓ, ಇಷ್ಟು ಮಾತಾಡ್ತಿದ್ದೀರಲ್ಲ. ನಾನ್ ಗೊತ್ತಾಗಲ್ಲ ಅದೆಲ್ಲ ಮಾತಾಡಕ್ಕೆ. ಏನ್ ವ್ಯಾಪಾರ ಮಾಡ್ತೀರಿ ನೀವು? ನಾವು ಹಣ್ಣು ವ್ಯಾಪಾರ ಮಾಡ್ತೀವಿ. ಹಣ್ಣ ಎಷ್ಟು ಹಣ್ಣು ಕೆಜಿ? ಯಾವ ಹಣ್ಣು? ಆಪಲ್ 300, ಹಾ. ದಾಳಂಬರಿ 250. ಇವೆಲ್ಲ ಗೊತ್ತಾಗ್ತವೆ. ಹಾ. ಮಾತು ನಾವ್ ಮಾತಾಡೋ ಮಾತಿಗೆ ಇವ್ರಿಗೆ ಮಾತಾಡಕ್ ಬರಲ್ಲ. ಅಬ್ಬಾ, ಹೆಂಗಿದ್ದೀರಾ ಗೊತ್ತಾ ನೋಡಿ. ಇಲ್ಲೇ ಶುರು ಆಗೋಯ್ತು. ಓಕೆ ಅಕ್ಕ, ನಿಮ್ ಪ್ರಕಾರ ಸುಳ್ಳು ಹೇಳೋದು ಜಾಸ್ತಿ ಯಾರು, ಗಂಡು ಮಕ್ಳ ಹೆಣ್ಮಕ್ಳ? ಗಂಡ್ ಮಕ್ಳು ಇರೋಂತ ಜಾಸ್ತಿ ಹಾಳಾಗ್ಬಿಡ್ತದೆ. ಬಿಡಿ ಸರ್, ಗಂಜಾ ಹೊಡ್ಕೊಂಡು ಎಲ್ಲ ಚುಚ್ಚಕ್ ಬರ್ತಾರೆ ಸಾಕೆತ್ಕೊಂಡು. ಹೆಣ್ಮಕ್ಳು ಬರ್ತಾರೆ ಸಾಕೆತ್ಕೊಂಡು, ಗಂಡ್ ಮಕ್ಳೇ ಬರೋದು ಚುಚ್ಚಕ್ಕೆ. ಓ, ಹಾ. ಗಂಡು ಮಕ್ಳನ್ನ ಮಾಡೋರು ಚಾಕು ಚುಚ್ಚೋಂಗ್ ಮಾಡೋರು. ಹೆಣ್ಮಕ್ಳು ಅಂತೀರಾ? ಮತ್ತೆ ಹೆಣ್ಮಕ್ಳು ತಾನೆ. ಓಕೆ ಅಕ್ಕ, ನಿಮ್ ಪ್ರಕಾರ ಯಾರು ಜಾಸ್ತಿ ಸುಳ್ಳು ಹೇಳೋದು? ಎಲ್ಲ ಒಂದ್ ಸಮಾಗನಿದ್ದಾರೆ ಅಲ್ಲ ಅಕ್ಕ, ಸರ್. ನಿಮ್ ಪ್ರಕಾರ ಹೆಣ್ಮಕ್ಳ ಗಂಡು ಮಕ್ಳು? ಗಂಡ್ ಮಕ್ಳು ಜಾಸ್ತಿ ಅಲ್ಲ ಸರ್. ಸುಳ್ಳು ಕಳ್ರು ಜಾಸ್ತಿ, ಗಂಡ್ ಮಕ್ಳು ಕಳ್ರು. ಹೆಣ್ಮಕ್ಳು ಹೆಂಗೆ ಸರ್ ಹೋಗ್ತಾರೆ. ಗಂಡು ಮಕ್ಳು ಕಳ್ರು ಅಂತ. ಹೌದು ಸರ್. ಪ್ರಪಂಚದ ಮೇಲೆ ಪ್ರಶ್ನೆ ತೃಷ್ಣೆ ಆದವ್ರು ಯಾರು? ಹೆಣ್ಮಕ್ಳು. ಅವ್ರು ತಾನೇ ನಮ್ಗೆ ಕಲ್ಸ್ಕೊಟ್ಟಿದ್ದು ಇಲ್ವಾ? ಅವ್ರು ಕಲ್ಸ್ಕೊಂಡ್ಮೇಲೆ ನಾವು ಕಲ್ತ್ಕೊಳ್ತೀವಿ. ನಾವು ಮಕ್ಳು ಎತ್ತಿದವರೇ ಹೆಣ್ಮಕ್ಳು, ಎತ್ತಿದವರೇ ಅವರೇ ಕಲ್ಸ್ಕೊಟ್ಟಿರೋದು. ಅದಕ್ಕೆ ನಾವೇ ಸುಳ್ಳು ಕಲ್ತ್ಕೊಂಡಿರೋದು, ಅವರೇ ಟ್ಯೂಷನ್ ಮಾಡಿರೋದು. ಅದಕ್ಕೆ ಸಾಕೆತ್ಕೊಂಡ್ ಬರೋರು ಗಂಡಸ್ರು ಹೆಣ್ಮಕ್ಳಿಗೆ. ಮನೆಗೆ ಹೋಗಿ, ನೀವು ಮನೆಗೆ ಹೋಗಿ ಅಕ್ಕ, ನೀವು ಮನೆಗೆ ಹೋಗಿ. ಯುದ್ಧ ಶುರು ಆಗಿ ನಾವು ಕೇಳ್ತಾ ಇರೋದು. ಓಕೆ ಸರಿ, ಬನ್ನಿ ನೆಕ್ಸ್ಟ್.